ನನ್ನ ಹೆಸರು ಸಚ್ಚು. ನಮ್ಮೂರು ಹಾಸನತವ ಒಂದು ಸುಂದರವಾದ ಹಳ್ಳಿ. ನಾನು ಚಿಕ್ಕ ವಯಸ್ಸಿಂದ ಅಪ್ಪ ಅವ್ರ ಅಭಿಮಾನಿ. ಎಷ್ಟು ಚಿಕ್ಕ ವಯಸ್ಸು ಅಂದರೆ ಅಭಿಮಾನ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇದ್ದಾಗಿಂದಲೂ ಅವ್ರ ಅಭಿಮಾನಿ. ಅದಕ್ಕೆ ಕಾರಣ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಗೊತ್ತಿಲ್ಲ, ಆದರೆ ಇವ್ರು ಯಾಕೆ ಇಷ್ಟ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ನನಗೂ ಇಷ್ಟ. ಬೆಟ್ಟದ ಹೂವು ಚಿತ್ರದಲ್ಲಿ ಅವರಿಗೆ ರಾಮಾಯಣ ಪುಸ್ತಕ ತಗೋಬೇಕು ಅನ್ನುವ ಆಸೆಯಂತೆ ನನಗೆ ಅವ್ರ ಚಿತ್ರಣ ಬಿಳಿ ಹಾಳೆ ಮೇಲೆ ಬರಿಬೇಕು ಅನ್ನೋ ಆಸೆ ಶುರುವಾಯಿತು. ಅವತ್ತಿಂದ ಇವತ್ತಿನವರೆಗೂ ಸಿಕ್ಕೋ ಹಾಳೆ ಮೇಲೆಲ್ಲ ಚಿತ್ರ ಬರ್ದೆ, ಗೋಡೆ ಮೇಲೆಲ್ಲ ಚಿತ್ರ ಬರ್ದೆ 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 ಬರಿತಾ ಬರಿತಾ ಬೆಳೆದೆ. ಒಂದಿನ ಆಚೆ ಬಿಸಿಲಿದ್ದಾಗ ನಾನು ಮನೆ ಒಳಗೆ ತಂಪಾಗಿ ಕುತ್ಕೊಂಡು ಟಿವಿ ನೋಡ್ಕೊಂಡು ಚಿತ್ರ ಬರಿತಿದ್ದೆ. ಒಂದಿನ ಈ ಚಿತ್ರಣ ಬಾಸಿ ಕೊಡ್ಬೇಕಲ್ಲ, ಒಂದ್ ನಿಮಿಷ. ಅವ್ರ ಮನೆ ಹತ್ರ ಹೋಗೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡಿದೆ. ಒಂದು ಸ್ಕೆಚ್ಚು ಹಾಕ್ದೆ. ನಮ್ಮನೆಯಿಂದ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಫಸ್ಟ್ ಬಸ್ಸಿಗೆ ಹೋದ್ರೆ ಚಂದ್ರಾಯಪಟ್ಟಣಕ್ಕೆ ಎಷ್ಟಾಗುತ್ತೆ? ಹಂಗೆ ಹೋದ್ರು 70 ರೂಪಾಯಿ ಆಗುತ್ತೆ. ಚಂದ್ರಾಯಪಟ್ಟಣ 70, ಅಲ್ಲಿಂದ ಬೆಂಗಳೂರು 150 ರೂಪಾಯಿ. 150, ಅಲ್ಲಿಂದ ಬೆಂಗಳೂರಲ್ಲಿ ಅಲ್ಲಿಂದ ವಾಪಸ್ಸು ನಮ್ಮನೆ. ಹಿಂಗಾದ್ರೂ ದುಡ್ಡು ಡಬಲ್ ಆಗುತ್ತೆ. ಆಟೋಕ್ಕೆ ಊಟಕ್ಕೆ ಸೇರಿ 500, ಮತ್ತೆ ಆ ಕಡೆಯಿಂದ 500. 100 ರೂಪಾಯಿ ಬೇಕಲ್ಲ, ವರ್ಕ್ ಆಗಲ್ಲ. ಶನಿವಾರ ಮಧ್ಯಾಹ್ನ ಪಕ್ಕದ ಊರಿನ ಸರ್ಕಾರಿ ಮೈದಾನಕ್ಕೆ ಆಗಮಿಸಲಿರುವ ಅಪ್ಪು 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 ಆಗಮನ ಮರೆಯದಿರಿ, ಮರೆತು ಮಲಗದಿರಿ, ಮರೆತು ನಿರಾಸರಾಗದಿರಿ. ಪ್ರೇಕ್ಷಕರಿಗೆ, ಕನ್ನಡ ಸಿನಿ ರಸಿಕರಿಗೆ, ಪ್ರಮುಖವಾಗಿ ದೊಡ್ಡ ಮನೆ ಅಭಿಮಾನಿಗಳಿಗೆ ಇದೊಂದು ಸಂತಸದ ಸುದ್ದಿ. ಇದೇ ಭಾನುವಾರದಂದು ಮಧ್ಯಾಹ್ನ ಪಕ್ಕದ ಊರಿಗೆ ಆಗಮಿಸಲಿರುವ ಅಪ್ಪು. ಅಣ್ಣ ಏನಪ್ಪ, ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಸರ್ ಬದವ್ರ? ಕಣಪ್ಪ ಬತಾವ್ರೆ, ನೀನು ಬಾರೋ. ಸರಿ ಅಣ್ಣ. ಹೇ ಬೇಡ, ಹೋಗ್ಬೇಡ ಚಿನಿ, ಹೋಗ್ಬೇಡ, ಬೇಡ. ಕಾಂಜಿ ಪಿಂಜಿ ಬ್ಲ್ಯಾಕ್ ಅಂಡ್ ವೈಟ್ಗಳೆಲ್ಲ ನಾರಾಯಣ ಹರಿ ನಾರಾಯಣ. ಅಭಿಮಾನಿಗಳೇ ನಮ್ಮನೆ ದೇವರು. ಈ ಸಲ ಬಾಸ್ ಬರ್ತಿದ್ದಂಗೆ ಈ ಚಿತ್ರ ಕೊಟ್ಬಿಡ್ಬೇಕು.
ಭಾನುವಾರ ಅಪ್ಪು ಸರ್ ಬರ್ತಾವ್ರಲ್ಲ, ಚಿತ್ರ ಬಿಡ್ಸಿದ್ನಲ್ಲ, ಅದಕ್ಕೆ ಹೊಸ ಬಣ್ಣ ತಗೊಂಡೋಗಿ ಬಂದಿದ್ದೀನಿ. ನೀನು ಬಾ ಭಾನುವಾರ ಹೋಗೋಣ ಒಟ್ಟಿಗೆ, ಆಯ್ತಾ? ಸರಿ ಅಣ್ಣ, ಬಣ್ಣ ಬೇಕಿತ್ತಣ್ಣ, ಅದು ದೊಡ್ಡದಾಗ ಕಾಣ್ತಿದ್ಯಲ್ಲ, ಆ ಹೊಸ ಬಣ್ಣ ಬೇಕಿತ್ತಣ್ಣ. ಎಷ್ಟು ತಂದಿದೀಯ ಮಗ? 50 ರೂಪಾಯಿ ಅಣ್ಣ. 50 ರೂಪಾಯಿ ಅಲ್ಲ ಕಣೋ, ಇದು 250 ರೂಪಾಯಿ. ಎಷ್ಟು ರೂಪಾಯಿಗೆ ಬರಲ್ವಾ ಅಣ್ಣ? ಇಟ್ಟಿರ್ತೀರಾ ಅಣ್ಣ, ನಾನು ದುಡ್ಡು ತಗೊಂಡ್ ಬರ್ತೀನಿ. ಬಣ್ಣನ ನಿನಗೆ ಅಂತಲೇ ಇಟ್ಟಿರ್ತೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಾ, ಆಗ್ಲಿಲ್ಲ ಅಂದ್ರೆ ನಿಧಾನಕ್ಕೆ ಬಾ, ಬಣ್ಣ ಇಟ್ಟಿರ್ತೆ, ಯಾವಾಗ ಬೇಕಾವಾಗ ತಗೊಂಡೋಗು. ಮರಿ ಕೆಂಚ ಒಂದು 10 ರೂಪಾಯಿಗೆ ಒಂದು ಅಣ್ಣ. ಯಾಕೋ ಉಷ್ಣ ಕಣೋ ಬೆಳಗ್ಗೆಯಿಂದ. ವಯಸ್ಸಲ್ವಾಣ. ಅಮ್ಮ, ಚೆನ್ನಾಗೈತೆ ಮಗ. ನಾಳೆ ಬರ್ತಿದ್ದಂಗೆ ಹೋಗ್ಬೇಕು, ಬರ್ತಿದ್ದಂಗೆ ಕೊಟ್ಬಿಡ್ಬೇಕು. ಲೋ ನಾಗೇಶ, ಏನ್ಲಾ? ನಾಳೆ ಫಂಕ್ಷನ್ನು,
ಹ್ಞೂ ಗೊತ್ತು, ಅಪ್ಪು ಸರ್ ಬರ್ತಾರೆ ಅಂತ. ಬೆಳಿಗ್ಗೆ ಬರ್ತೀನಿ ಅಂದೆ. ಏ ಇಲ್ಲ, ಅಮ್ಮಂಗೆ ಹುಷಾರಿಲ್ಲ, ನೀನೇ ಹೋಗ್ಬಿಟ್ಪ. ಬೇಕಿದ್ರೆ ಸೈಕಲ್ ಕೊಟ್ಟು ಕಳಿಸ್ತೀನಿ, 100 ಕರ್ಕೊಂಡು ಹೋಗು. ಲೋ ಆಯ್ತಲ್ಲ, ರೆಡಿ ಆಯ್ತಲ್ಲ ಕಣ, ಲೋ 100 ಫಂಕ್ಷನ್ ಸ್ಟಾರ್ಟ್ ಆಗಿರೋದಲ್ಲ, ಟೈಮ್ ಆಯ್ತೆ. ಇಲ್ಲಿ ಹಾಕತ್ತ ಇಲ್ಲ ಕಣ ಚೈನು. ಆಯ್ತಲ್ಲ ಮಗ, ಇನ್ನೂ 2 ಕಿಲೋಮೀಟರ್ ಐತೆ ಕಣ. ಏನೋ ಇನ್ನೂ 2 ಕಿಲೋಮೀಟರ್ ಐತೆ ಕಣ. ಮತ್ತಿವಾಗ ಏನ್ ಮಾಡದ? ಇಲ್ಲಿಂದ ಹತ್ರ ಆಗುತ್ತೆ ಮಗ, ಅಡ್ಡದಾರಿಲಿ ಹೋಗೋಣ. ಇಲ್ಲ ಸಾ, ಇಲ್ಲ ಸೋದ್ರೆ ಹತ್ರ ಆಗುತ್ತೆ. ಮಗ ಮಳೆ ಬಂತಲ್ಲೋ. ನೀನು ಇದೇ ಇರೋ ಮಗ, ಚಿತ್ರ ಮುಚ್ಚಕ್ಕೆ ನಾನು ಏನು ತಗೋತೀನಿ. ನಾನು ಅರ್ಧಾರಿಲಿ ಹೋಗ್ತಾ ಇರ್ತೀನಿ, ನೀನಲ್ಲ ಬಾ. ಮಳೆಲ್ಲ ಇನ್ನು ಎಷ್ಟು ಅಂತ ಓಡೋದು? ಗೊತ್ತಾಯ್ತಲ್ಲ ಮಗ. ಬಾ ಬಾ, ಮರ ಇದೆ, ಬಾ ಬಾ ಮಗ. ನೀನ್ ರೋಡಿಗೆ ಹೋಗ್ಬಿಟ್ಟು ಏನಾರ ಗಾಡಿ ಬರ್ತೀರ ನೋಡೋಗು. ನಾನ್ ಬರ್ತೀನಿ. ಮಗ ನಾನು ನೋಡ್ಕೊಂಡು ಕರಿತೀನಿ, ಬಾ ಮಗ. ಲೋ ಮಗ, ಯಾವ್ದೋ ಗಾಡಿ ಬಂತು, ಬಾರೋ. ಬಾ ಬಾ ಬಾ. ಅಣ್ಣ 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 ಪ್ಲೀಸ್ ಅಣ್ಣ, ಅಣ್ಣ ಅಣ್ಣ ನಿಲ್ಸೋಣ ಅಣ್ಣ. ಈ ಮಳೆ ನೀರಲ್ಲ ಮುಕ್ಳು ನೀರಂಗೆ ಎಲ್ಲಿಗೆಲ್ಲ ಓಡ್ತಾ ಇದ್ದೀರಾ? ಅಣ್ಣ ಅಣ್ಣ, ಫಂಕ್ಷನ್ಗೆ ಹೋಗ್ಬೇಕಣ್ಣ. ಅಣ್ಣ ಬೈಕ್ ಹೋಗ್ತೀರಿ? ಏನಿಲ್ಲ, ನೀನು ಅವತ್ತು ಸೈಕಲ್ ಕೊಟ್ರೆ ಅಲ್ಲೆಸ್ತಿದೆಯಲ್ಲ, ಹೋಗ್ಲಿ ಬಾಸಿ ಚಿತ್ರ ಕೊಟ್ಟ. ಇದೇನಿಲ್ಲ ಚಿತ್ರ ಹಿಂಗಾಗೈತೆ, ಫಂಕ್ಷನ್ಗೆ ಹೋಗ್ಲಿಲ್ವಾ? ಫಂಕ್ಷನ್ಗೆ ಹೋಗಿದ್ವಿ ಮಗ. ಅಲ್ಲ ಕಂಡ್ರಲ್ಲ, ಫಂಕ್ಷನ್ ಕೊಡೋರು ನೀವು ಎಷ್ಟೊತ್ತು ಕೊಡ್ಬೇಕು? ಇವಾಗ ಓದ್ತಾ ಇದ್ದಾರಲ್ಲ, ನಿಮ್ಗೆ ಮನ ಮರಿದಿಲ್ವಾ? ಅವ್ನು ಯಾವನ ದನ ಕಾಯಿನ ಬೇರೆ ಇಂಥ ಕಡೆ ಕೂರಿಸ್ಕೊಂಡಿದ್ಯಾ? ದಡಿ ಇದ್ದಂಗೆ ಅವನೇ ಓಡಕ್ಕೆ ಸಾಯ್ತಾನೆ ಹಂಗೆಯ.
ಕಡೆಗೆ ಹೆಂಗ ಮಳೆ ಇಲ್ಲ ಕಂಡ್ರಲ್ಲ. ಓರೋ ಇಲ್ಲ ಫಂಕ್ಷನ್ ಕಂಡು ಓರಿ 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 ಓರಿ. ಈ ದಡಿ ನನ್ನ ಮಗನ ಕರ್ಕೊಂಡು ಹೋಗೋ. ಲೋ 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 ನಿಧಾನ ಕಂಡ. ಬಾಸ್ ನೋಡಕ್ ಬಂದಿದೀಯಾ? ಹ್ಞೂ ಅಣ್ಣ. ತುಂಬಾ ಬೆವತೋಗಿದೆಯಲ್ಲ. ಬೆವರಲ್ಲ ಅಣ್ಣ, ನಮ್ಮೂರು ಬರೋರು ತುಂಬಾ ಮಳೆ ಅಣ್ಣ, ಅದಕ್ಕೆ. ನೀ 2 ನಿಮಿಷ ಬೇಗ ಬಂದಿದ್ರು ಬಾಸ್ ಸಿಗರು ಕಂಡ. ನೀ ಬೈಕ್ ಇಳಿದಾಗ ಬಂತಲ್ಲ ನೋಡು ಧೂಳು, ಅದು ಬಾಸ್ ಕಾರ್ಗೆ ಕಂಡ. ಏಯ್ ನಿಂತ್ಕೊಳ್ಳ, ಎಲ್ಲಿಗೆ ಓಡ್ತಿ? ಅಣ್ಣ ಬಾಸಿಗೆ ಚಿತ್ರ ಕೊಡ್ಬೇಕಣ್ಣ. ಲೇ ದಡ್ಡ, ಈ ಜನಗಳ ಮಧ್ಯೆ ಬಾಸ್ನ ನೋಡೋಕ್ಕಾಗ್ತಿರ್ಲಿಲ್ಲ, ಅಂಥದ್ರಲ್ಲಿ ನೀನು ಈ ಚಿತ್ರ ಕೊಡ್ತೀಯ? ಮತ್ತಿವಾಗ ಏನು ಮಾಡ್ತಿಲ್ಲ? ಇಲ್ಲ ಮಗ, ಅವ್ರ ಮನೆ ಹತ್ರನೇ ಹೋಗ್ತೀನಿ. ಇವತ್ತಿಂದಲೇ ಬಿಡಿಸ್ತೀನಿ. ಒಂದಲ್ಲ ಒಂದೇ ನಾ ಕೊಟ್ಟೆ ಕೊಡ್ತೀನಿ ಮಗ. ಮಾತಿನಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆ. ಪುನೀತ್ ಆರೋಗ್ಯದ ಬಗ್ಗೆ ಏನೂ ಕೂಡ ಹೇಳೋಕೆ ಆಗೋದಿಲ್ಲ ಅಂತ ಹೇಳುವಂತಹ ಮಾತನ್ನ ಖುದ್ದು ವೈದ್ಯರೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಚಿಕಿತ್ಸೆಯನ್ನು ಏನೇನು ಕೊಡೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನು ನಡ್ತಾ ಇಲ್ಲ. ಏನ್ ಚಿಕಿತ್ಸೆ ಫಲಿಸಿಲ್ಲ, ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಇದು. ಕೋಟ್ಯಾಂತರ ಅಭಿಮಾನಿಗಳನ್ನ ಇವತ್ತು ಅಗಲಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಇಡೀ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ವರುಣ, ಅಭಿಮಾನಿಗಳ ಕನಸು, ಕೋಟ್ಯಾಂತರ ಅಭಿಮಾನಿಗಳ ಬೇಡಿಕೆ ಕೇಳಲೇ ಇಲ್ಲ ಅಂತ ಅನ್ಸುತ್ತೆ. ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ. ಈ ಸುದ್ದಿಯನ್ನು ಹೇಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ.
ಇವತ್ತಿಂದಲೇ ಬಿಡಿಸ್ತೀನಿ. ಒಂದಲ್ಲ ಒಂದೇ ನಾ ಕೊಟ್ಟೆ ಕೊಡ್ತೀನಿ ಮಗ. ದೇವ್ರ ಚಿತ್ರಣ ದೇವಸ್ಥಾನದಲ್ಲೇ ಬಿಡ್ಬೇಕಾ? ದೇವರು ನಮ್ಮನೇಲೂ ಇರಲಿ. ಒಬ್ಬ ನಟನಿಗೆ ಅಭಿಮಾನಿಯಾಗೋಕ್ಕೆ ಒಂದು ಸಿನಿಮಾ ಇಲ್ಲ ಒಂದು ದೃಶ್ಯ ಇಷ್ಟ ಆಗಬೇಕು. ವ್ಯಕ್ತಿಗೆ ಅಭಿಮಾನಿ ಆಗಬೇಕು ಅಂದರೆ ವ್ಯಕ್ತಿತ್ವ ಚೆನ್ನಾಗಿರಬೇಕು. ಕಲಾವಿದನಿಗೆ ಸಾವಿಲ್ಲ ಅಂತಾರೆ, ಒಳ್ಳೆ ಕೆಲಸ ಮಾಡೋರಿಗೂ ಸಾವಿಲ್ಲ ಅಂತಾರೆ. ಕಲಾವಿದನಾಗಿ ಒಳ್ಳೆ ಕೆಲಸ ಮಾಡಿದ ಅಪ್ಪು ಅನಂತದವರೆಗೂ ಜೀವಂತ.